माझी आई सोलापूरची, ओके. बाबा कानडी. कर्नाटक. मध्ये आम्ही भीमा नदी झालेला आहे. कधीपासून आहे vlog तुमचं? काय नाही, 2 वर्ष झाले. 550 कडी आहे. पण आमच्या नागपूरचे माझ्या आईचे आहे. हा सरशी खूप आहे आधीपासून. हा नाही. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. स्टार्टिंग नमग साबुदाणी वडा ಕೊಡ್ತಾರೆ. काय हो? हा देतो सर, देतो सर. हा? येतो की आता जाऊन एडिटिंग करून सोडतो नाही. हा, मोबाईलवर युट्यूब चॅनल येतात की मी करून देतो आता. हा 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 मी करून देतो. हा ಇದು ನೋಡ್ರಿ, ಇದು ಸಾಬುದಾನಿ ಸಣ್ಣ ಸಣ್ಣ ವಡ ಮಾಡಿಟ್ರ ಆಗಲೇ ತೋರಿಸ್ತೇವೆ ನಿಮ್ಗೆ. ಇದು ಚಟ್ನಿ ಕೊಟ್ಟಾರ. स्टार्टर अप्रतिम आहे. जबरदस्त होतं. ತಿನ್ನಿ. ಹೆಂಗದ? ಜಬರ್ದಸ್ತ್, ಸೂಪರ್ ಬಲ. ಅವ್ರಿಗೆ ಕಾರ್ಡ್ ಕೊಡು. थँक्यू सर. आमचे एक साई टेम्पल आहे तिथं विजापूरला मोठ्या प्रमाणात. ही सेवा करतो आम्ही स्वतः सेवा करतो आम्ही बांधून. विजापूरला आलं तर फोन करा. सेल्फ सर्व्हिस काय? नाही नाही, आम्ही काढून ठेवायचे नाही, घ्यायचे पण सेल्फ सर्व्हिस बरोबर आहे. काढून ठेवलं नाही दादा. साबू वडा चटनी. ನೋಡಿ, ಕೌಂಟರ್ ಇದು ಅಲ್ಲೆಲ್ಲ ಏನಾದ್ರು ತೋರಿಸ್ತೀವಲ್ಲ, ಇಲ್ಲೇನು ಸಲಾಡ್ ಕೌಂಟರ್ ಇದು, ಅದು ಕಿಚನ್ ಕೌಂಟರ್ ಅದು. ಅಲ್ಲಿ ನೋಡಿ ಎಲ್ಲ ಇದು ಆಂಬಿಯನ್ಸ್ ಇದೆ. ಎಲ್ಲ ಜನ ಬಂದ್ಕೊಂಡಿರ್ತಾರೆ ಇಲ್ಲಿ ನೋಡಿ. ಇದೆಲ್ಲ ನೈಟ್ ಅಂತೂ ನಾವು ನೈಟ್ ಬಂದಿದ್ದೇವೆ 2 ಸಲ. ಭಾಳ ಇದು ಜಬರ್ದಸ್ತ್ ರಶ್ ಇತ್ತು. ಅಲ್ಲಿ ನೋಡಿ ಪಾನಿಪುರಿ ತರಕತ್ತಾರ, ಬಜ್ಜಿ ತರಕತ್ತಾರ ಅಲ್ಲಿಂದ. ನೋಡಿ ಅಲ್ಲಿಂದ ಅದ್ಭುತ. ನೋಡ್ರಿ ಎಲ್ಲ ಅನ್ನದ ಮೇಲೆ ಕೆಲವೊಂದು ಇದುಗಳು ಜೈ ಶ್ರೀರಾಮ್ ಫೋಟೋ ಹಾಕಿದ್ದಾರೆ ಇದು. ಅಲ್ಲೆಲ್ಲ ಇಂದಿರಾ ಗಾಂಧಿ ಎಲ್ಲ ಲೋಕಮಾನ್ಯ ತಿಲಕ್ ಎಲ್ಲ ಫೋಟೋ ಹಾಕಿದ್ದಾರೆ ಇಲ್ಲಿ. ಎಷ್ಟು ಅಗದಿ ಫ್ರೆಶ್ ಇದೆ, ಎಷ್ಟು ಕ್ಲೀನ್ ಇದೆ ನೋಡಿ. ಕೆಳಗಡೆ ಕ್ಲೀನ್ನೆಸ್ ಎಷ್ಟಿದೆ ನೋಡಿ. ನನ್ನ ಸಂಬಂಧ ಅಜರುದ್ದೀನ್ ಪ್ಲೇಟ್ ತರ್ಲಕ್ ಹೋಗ್ಯಾನ, ಹಾಕೊಂಡ್ ಬರಕತ್ತಾನ ಈಗ ಪ್ಲೇಟ್. ಇದು ಸ್ವಲ್ಪ ಸರ್ವಿಸ್ ಸಿಸ್ಟಮ್ ಅದು. ಇದು ಸ್ಟಾರ್ಟಿಂಗ್ ಏನದಲ್ಲ, ಈಗ ಸ್ಟಾರ್ಟರ್ಸ್ ಅದಾವಲ್ಲ, ಇವು ಅವ್ರು ತಂದು ಕೊಡ್ತಾರೆ. ಆ ನಂತರ ಊಟ ಮಾಡುವಾಗ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಹಾಕೋಬಹುದು ನೋಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಎಲ್ಲ ಹಾಕೊಳ್ತಾ ಇದ್ದಾರೆ ಅವರು. ಪ್ಲೇಟ್ ತಂದಿಡ್ತಾರೆ, ತೋರಿಸ್ತೀನಿ ನಿಮ್ಗೆ. ಆಂಬಿಯನ್ಸ್ ಅಂತೂ ಸೂಪರ್ ಬಗ್. ಇಲ್ಲಿ ಕುಂದ್ರೆ ಎದ್ದು ಹೋಗಂಗಾಗಲ್ಲ ಇದು. ನೈಟ್ ಅಂತೂ ನಿಮ್ಗೆ ಇಲ್ಲಿ ಕಾಲು ಇಡಕ್ಕೆ ನಾವು 2 ಟೈಮ್ಸ್ ನೈಟೇ ಬಂದಿರೋದು ನೋಡ್ರಿ. ಅಲ್ಲಿ ಹೋಗಿ ಇದೆಲ್ಲ ತಗೊಂಡೋಗಿ ಪ್ಲೇಟ್ನಾಗ ಅವ್ರೇನು ಫುಲ್ಕಾ ಗಿಲ್ಕಾ ಹಾಕ್ತಾರೆ. ಅಲ್ಲಿ ಫುಲ್ಕಾ ಇಲ್ಲ ಅಂದ್ರೆ ಜೋಳದ ರೊಟ್ಟಿ, ನಿಮ್ಗೆ ಏನು ಬೇಕದು. ಭಾಜಿ ಅಂತೂ ಜಬರ್ದಸ್ತ್ ಅದಾವ ಇಲ್ಲಿ. ನಿಮ್ಗೆ ಆಗಲೇ ತೋರಿಸ್ತೇನೆ ನಾನು. ಇದು ನೋಡಿ, ಇದು ಪ್ಲೇಟ್ನಲ್ಲಿ ಏನೇನಿದೆ ಈಗ. ಫುಲ್ಕಾ
ಅವು ಆಗಲೇ ನಾಲ್ಕು ಎರಡು ಭಾಜಿ ತೋರಿಸ್ತೀವಲ್ಲ ಅವು ಅಲ್ಲಿ ತೋರಿಸ್ತೇವೆ ನಿಮ್ಗೆ ಅವು. ಆ ನಂತರ ಇದೇನಿದೆ ಸ್ವೀಟ್ राव सांगा मालपोवा हे काय आहे? आलू हा, ಎರಡು ಭಾಜಿ ನಾಲ್ಕೈದು ಭಾಜಿ ಅವರಲ್ಲಿ ಸಾರು ಬೇಕಲ್ಲ ಕೊಡ್ಲಿಕ್ಕೆ ಹಸ್ಕೊಂಡು ನೋಡ್ರಿ ಇಷ್ಟೆಲ್ಲ ಇದೆ. ಇನ್ನೊಂದು ಪಕ್ಕದಲ್ಲಿ ಪಿಟ್ಲ ಇಟ್ಟಾರ. ಪಿಟ್ಲ ಅಂದ್ರೆ ಏನಂತಾರ ನಮ್ಮಲ್ಲಿ, ಪಿಟ್ಲ ಅಂತಾರ ನಮ್ಮಲ್ಲಿ. ಬೇಸನದ್ದು ಇದು ನೀವು ಬೇಕಾದಷ್ಟು ನೀವು ಹಾಕೋಬಹುದು. ರೊಟ್ಟಿ ಕೂಡ ಅಂತ ಚಪಾತಿ ಇವು ಭಾಜಿ ಎರಡು ಇಲ್ಲಿ ನೋಡ್ರಿ. ಅದರಿಂದ ಇದು ಮಜ್ಜಿಗೆ ಇಟ್ಟಾರ. ಒಂದು ಮಜ್ಜಿಗೆ ನೋಡ್ರಿ, ಮಜ್ಜಿಗೆ, ಉಳ್ಳಾಗಡ್ಡಿ, ಗಜ್ಜರಿ, ಸೌತೆಕಾಯಿ, ಇದು ಶೇಂಗಾ ಹಿಂಡಿ, ಇದು ಚಟ್ನಿ, ನೋಡಿ ಮಾಲ್ಪೋವ ಅನ್ಲಿಮಿಟೆಡ್. ಇದು ಅನ್ಲಿಮಿಟೆಡ್. ಇದು ಸಾಂಬಾರ್, ಇದು ಎರಡು. ಇದು ತಿಳಿ ಸಾಂಬಾರು, ಇದು ಗಟ್ಟಿ ಸಾಂಬಾರು. ಇದು ಇಷ್ಟದ. ಇದು ಅನ್ಲಿಮಿಟೆಡ್. ಇದು ನೀವು ಎಷ್ಟು ಬೇಕಾದ್ರೂ 3,500 ರೂಪಾಯಿ ಅನ್ಲಿಮಿಟೆಡ್. ನಿಮ್ಗೆ ತಿಂದು ತೋರಿಸ್ತೀನಿ ನಾ ಈಗ. ಇಲ್ಲಿ ಕುಂತ ಹೊಡಿತೇನೆ ನಾವು. ಇದು ಪುಲ್ಕ. ಇದು ಪುಲ್ಕ. ಇದು ಮೊದಲು ಇದು ತೋತೀನಿ. ಇದು ದಾಲ್ ದಾಲ್. ಇದು जबरदस्त जबरदस्त मराठीयन्न घरगुती. ಇದು ಏನು ಇಲ್ಲ, ಇದು ಹಾ बैंगनದ್ದು. जरा मीठ ठेवतात का? मीठ मीठ जबरदस्त जबरदस्त. चटणी अದ अल्टिमेट. ಇದು ಮಾಲ್ಪೋವ. ಅಲ್ಟಿಮೇಟ್. ನೀವು 3,500 ರೂಪಾಯಿದಾಗ ಇಂಥ ಊಟ ಅಂತೂ ಎಲ್ಲಿ ಸಿಗಲ್ಲ. सोलापुर सिगाल, बिजापुर सिगाल, हुबली सिगाल. ओनली पूना विष्णुजी की रसोई ಒಳಗೆ ಸಿಗುತ್ತದೆ. विष्णुजी की रसोई. मस्त मस्त टॉप. ಅದೇ ಇದು ಪಿಟ್ಲ ಹಾಕೊಳ್ತಾ ಇದ್ದೀನಿ. ಜುನ್ಕ ಜುನ್ಕ ಅಂತಾರೆ. ಹಾಕೊಂಡಿದ್ರು ಟೇಸ್ಟ್ ಹೇಳ್ತೀನಿ ನಿಮಗೆ. ಮಹಾರಾಷ್ಟ್ರಕ್ಕೆ ಜುನ್ಕ ಫೇಮಸ್. ಗರಂ ಗರಂ. ಸ್ವಲ್ಪ ಒಳಗಟ್ಟಿನ ಸ್ವಲ್ಪ ಮಜ್ಜಿಗೆ ಮಜ್ಜಿಗೆ ಗುಡ್ನು. ಮಜ್ಜಿಗೆ ಅಂತೂ ಅಲ್ಟಿಮೇಟ್ ಅದಾವ. ಬಸ್ ಅನ್ನ ನಿಡ್ಕೊಂಬ. ಇದೇ ಹೆಚ್ಚಿಗೆ ನಿಡ್ಕೊಂಡ್ಬರ್ಬೇಕಾಗಿತ್ತು. ಇದೇ ಯಾವ ಹೇಳಿದ್ದಿದೆ सर. हे काय म्हणतात? हा चालू म्हण. काय म्हणतात? हा त्याला गोळा भात म्हणतात. गोळा भात म्हणजे हे राईस वेगळेच असतात का? हा नागपूर स्टाईलचा भात आहे हा. ಇದು नागपुर शैलीत गोळा भात ಅಂತಾರೆ. ते स्पेशल है. इसके ऊपर इमली का सार और फोड़ने डाल के मिक्स करके खाते. इमली का सार. हाँ, गोले इमली का सार का ये. हाँ 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 हाँ. अच्छा, ये भी मिक्स करने का. हाँ,
चलेगा, इसको डाल के खा सकते हैं। हाँ 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 ಇದನ್ನ ಹಾಕೊಂಡು ये दाल है ना हाँ, ये प्लेन हो रहा है वो राइस के साथ खाते हैं। अच्छा 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 ये डालने का इसके हाँ। ऊपर इधर मैल फिर हाको उसको मिक्स करके खाने का उसमें। मिक्स करने का जो बेसन के गोले उसको ब्रेक करो। ओहो हो पूरा डाले तो नहीं चलता है। ಫಸ್ಟ್ ಟೈಮ್ ತಿನ್ನಕತ್ತೀನಿ ಇದು ನಾಗ್ಪುರ್ ಸ್ಟೈಲ್ ಗೋಲಿಕಿ ಭಾತ್ ಹತ್ತಿದ್ದು ಅಷ್ಟ ನಾಗ್ಪುರ್ ಸ್ಟೈಲ್ ನೋಡಿಗೆ ಜಬರ್ದಸ್ತ್ ಅದು ಜಬರ್ದಸ್ತ್ ಏ ಭಾಳ ಭಾರಿ ಟೇಸ್ಟ್ ಅದು ಅದ್ರೊಳಗೆ ದಾಲು ಹಾಕೋತಾರ ಅವರು ನೋಡಿ ಇದು ಹ್ಮ್? अरे ಇದೊಂದು ಚಟ್ನಿ ಇದು ಯಾವ ಚಟ್ನಿ ಅಂತಾರೆ ये कुठला चटनी सर हाँ, ये चटनी कुठला ये अमृत अमृत पंचामृत पंचामृत चटनी ಇದು ಹಾ मला पुरणपोळी नागपूर स्टाईल ना पुरणपोळी ನಾಗ್ಪುರ್ ಸ್ಟೈಲ್ राईट ಹಾ ಇದು ನೋಡಿದ್ದು ನಾಗ್ಪುರ್ ಸ್ಟೈಲ್ पुरणपोळी ಅಂತದ್ದು अरे बाप रे ಕೊಡ್ತದ ये सदा कोणाला ಇದು ನಾಗ್ಪುರ್ ಸ್ಟೈಲ್ ಹೂರಣ ಹೋಳಿಗೆದು ಇದು ಅನ್ನನು ನಾಗ್ಪುರ್ ಸ್ಟೈಲ್ ಗೋಳಾಬಾತ್ ಅಂತಾರತ್ತ ಭಾಳ ಸುಡ್ತವು ಇದು ಹೇಳಿ ಇದು ನೋಡ್ರಿ ಇದು ಹೂರಣ ಹೋಳಿಗೆದು ಇದು ತಿಂದು ಹೇಳ್ತೀನಿ ನಿಮ್ಗೆ ಹೆಂಗದ ಅಂತ ಭಾಳ ಸುಡ್ಲಿಕತ್ತದ ಇಲ್ಲಿ ಕೈಯಾಗ ಹಿಡಿಯಕ್ಕಾಗಲ್ಲ ನನಗ ಬಾಪ್ರಿ ಬಾಪ್ ಹೂರಣ ಹಾಕ್ಯಾರ ಯಥೇಚ್ಛ ಯಾಲಕ್ಕಿ ಪುಡಿ ಹಾಕ್ಯಾರ ಇದು ನಾಗ್ಪುರ್ ಸ್ಟೈಲ್ ಇದನ್ನು ಅಲ್ಟಿಮೇಟ್ ಅಪ್ಪ ನಮ್ಮಲ್ಲಿ ಅಂತೂ ಇಂಥ ಹೋಳಿಗೆ ಮಾಡಲ್ಲ ಹೂರಣ ಹೋಳಿಗೆ ಮಾಡ್ತಾರೆ ಬಿಜಾಪುರದಾಗ ನಮ್ಮಲ್ಲಿ ಇಂಥ ಹೋಳಿಗೆ ಮಾಡಲ್ಲ ಇದು ಸ್ಪೆಷಲ್ ಕಡ್ಲಿ ಬೇಳೆ ಇರುತ್ತೆ ಅನ್ನಿಸ್ತು ನಂಗೆ ಟೇಸ್ಟ್ ಇದು ಸೂಪರ್ ಒಳಗೆ ಏನು ಮಾಡ್ಯಾರ ಅಂದ್ರೆ ಇದನ್ನ ಏಲಕ್ಕಿ ಹಾಕ್ಯಾರ ಏಲಕ್ಕಿ ಹಾಕಿ ಬೆಳ್ಳುಳ್ಳಿದು ಬೆಳ್ಳುಳ್ಳಿ ತಿನ್ಬೇಕತ್ತೀನ ಹಾ ಥ್ಯಾಂಕ್ ಯು ಲಸನ್ ಫ್ರೈ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೈಸ್ ಹಿಂಗೆ ಹಾಕಿ ನೋಡ್ರಿ ಹೆಂಗೆ ತುಪ್ಪ ಹಾಕ್ಯಾರ ಇದ್ರೊಳಗೆ ನನಗೆ ತುಪ್ಪ ಭಾಳ ಇಷ್ಟ ಹೋಳಿಗೆ ಒಳಗೆ ಇದು ನೋಡಿ ಇದ್ರೊಳಗೆ ಡುಬ್ಕಿ ಹೊಡಿಬೇಕು ಇದ್ರೊಳಗೆ ಒಳಗೆ ತುಪ್ಪನೂ ಎಕ್ಸ್ಟ್ರಾರ್ಡಿನರಿ ಅಪ್ಪ ತುಪ್ಪನಾಗ ನೋಡ್ರಿ ತುಪ್ಪನಾಗ ಎದ್ದು ತಿನ್ಲಕತ್ತೀನ ಇದು ನೋಡ್ರಿ ನನ್ನ ನಡುವೆ ಇದು ಪಂಚರತ್ನ ಚಟ್ನಿ ತಿನ್ಬೇಕು ಏನ್ ಕಾಂಬಿನೇಷನ್ ಇದು ಹ ಅದ್ಭುತ ಇನ್ನೊಂದು ಪೀಸ್ ತೊಳಿ ಇನ್ನೊಂದು ಪೀಸ್ ತೊತೆ ಇನ್ನು ನೋಡಿ ಹ್ಯಾಂಡ್ ತುಪ್ಪ ಹಾಕೊಂಡು ಬಂದಿದ್ದೀವಿ ಹೋಳ್ಗಿ ಒಳನ ಏನ್ ಹೇಳಿಪ್ಪ ನಾ ಅಂದ್ರ ಇದು ಒಳಗ್ ಸ್ಟಫ್ ಎಷ್ಟು ಚಂದ ಮಾಡ್ಯಾರಂದ್ರ ಇನ್ನೊಂದು ಸ್ಟಫ್ ಹೆಂಗ್ ಮಾಡ್ಯಾರ ಒಳಗ್ ಹೂರ್ಣ ಸ್ಟಫ್ ಮಾಡ್ಯಾರ ಪೂರಾ ತುಪ್ಪ ಅಂದ್ರು ಪೂರಾ ಜಳಗ ಮಾಡ್ಬೇಕಿದ್ರ ತುಪ್ಪನಾಗ ಅಟ್ ಹಾಕ್ತಾರೆ ನಿಮ್ಗೆ ಎಷ್ಟು ಅಸಲಿ ತುಪ್ಪ ನಮ್ಮ ಮನ್ಯಾಗ ಮಾಡಿದ ತುಪ್ಪಗಿಂತ ಶ್ರೇಷ್ಠ ಕ್ವಾಲಿಟಿ
ಅದು ಕೂಡ ಪಂಚಾಮೃತ ಚಟ್ನಿ. ಆಮೇಲೆ ಈ ಗೋಳ ಭಾತ್ ಸ್ವಲ್ಪ ತಿಂತೀನಿ ಹಾಕೊಂಡು. ಮಸ್ತ್ ಅಲ್ಟಿಮೇಟ್ ಮಜ್ಜಿಗೆ ಕೊಡ್ತೀನಿ ನಾನು. ಮಜ್ಜಿಗೆ ಅಂದ್ರು ಅಪ್ರತಿಮ. ಇದು ಲಾಸ್ಟ್ ಊಟ ಆದ್ಮೇಲೆ ಈ 2ನೇ ವಾಟಿ ಮಜ್ಜಿಗೆ ಕುಡ್ಲಿಕತ್ತೀನಿ. ಎಲ್ಲಾನು ಈ ಎಂಬಿಯನ್ಸ್ ಇದು ಊಟಕ್ಕೆ ನಾ ಇದನ್ನ ಡೈಮಂಡ್ ಥಮ್ಸ್ ಅಪ್ ಕೊಡ್ತಾ ಇದ್ದೇನೆ ಇದಕ್ಕೆ. ಅಷ್ಟು ಅಪ್ರತಿಮ ಅದು. 350 ರೂಪಾಯಿದಾಗ ಇಷ್ಟು ವೆರೈಟಿ, ಇಷ್ಟು ಹೊಟ್ಟೆ ತುಂಬ ಅನ್ಲಿಮಿಟೆಡ್ ಎಲ್ಲಿ ಕೊಡಲ್ಲ. ಇದು ಲಾಸ್ಟ್ ನಾ ಊಟ ಆದ್ಮೇಲೆ ಇದನ್ನು ಕುಡ್ಲಿಕತ್ತೀನಿ. ಅದ್ರ ಊಟ ಹೆಂಗದು? एकदम मस्त है। ಹೇಳ. एकदम ಹ್ಯಾಪಿ ಊಟ ಐತ್ರಿ ಇದು. ಮನ್ಯಾಗ ನಂಗ ಹಾ ಇಂತ ಅಲ್ಟಿಮೇಟ್ ಊಟ ಐತ್ರಿ ಇದು. ಹಾ. ಇವು ಎಲ್ಲಿ ಸಿಗುದಿಲ್ವೇ? ಎಲ್ಲಿ ಸಿಗುದಿಲ್ಲ. ಎಲ್ಲಿ ಸಿಗುದಿಲ್ಲ. ಅದು 300 ರೂಪಾಯಿಗೆ ಎಲ್ಲಿ ಸಿಗಲ್ಲ. ಎಲ್ಲಿ ಸಿಗಲ್ಲ. ಅನ್ಲಿಮಿಟೆಡ್ ಹೊಟ್ಟೆ ತುಂಬ. ಹಾ. ಎಷ್ಟು ವೆರೈಟಿ ನೋಡ್ರಿ ಇದು. ಎಷ್ಟು ಏನು ವೆರೈಟಿ. ಪುನಾಕ್ ಬಂದ್ರಿ ಕಂಪಲ್ಸರಿ ಊಟ ಮಾಡ್ಕೊಂಡು ಹೋಗ್ಬೇಕು. ಪುಣಾಕ್ ಬಂದ್ರೆ ಕಂಪಲ್ಸರಿ ಊಟ ಮಾಡ್ಲೇಬೇಕು. ಮಿಸ್ ಮಾಡ್ಕೋ ಏನೋ ಮಿಸ್ ಕಳ್ಕೊಂಡಂತ ಆಗತ್ತೆ. ಓಕೆ, ಥ್ಯಾಂಕ್ ಯು. ಎಲ್ಲ ಊಟ ಹೆವಿ ಊಟ ಮಾಡಿದೆವು ಹೊಟ್ಟೆ ತುಂಬ. ನನಗೆ ಯಾಕೋ ಇದು ಹುಣಸೆ ಹಣ್ಣಿನ ಸಾರು ಭಾಳ ಹಿಡಿಸ್ತು. ಹುಣಸೆ ಹಣ್ಣಿನ ಸಾರು, ಅಮೃತ ಚಟ್ನಿ. ಅಮೃತ ಚಟ್ನಿ ಯಥೇಚ್ಛ ತಿಂದೇನ. ಇದು ಹುಣಸೆ ಹಣ್ಣಿನ ಸಾರು ಕುಡಿಯಂಗ ಅನಿಸ್ತು ಲಾಸ್ಟ್. ಅದಕ್ಕೆ ಕುಡಿದು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಲಾಸ್ಟ್ ಹೋಗೋ ಮುಂದೆ ಲಾಸ್ಟ್ ಪೆಗ್. ಎಷ್ಟು ಡಿಫರೆಂಟ್ ಅಪ್ಪ ಇದು. ಹುಣಸೆ ಹಣ್ಣಿನ ಸಾರ ಎಳ್ಳು ಹಾಕಿರ್ತಾರೆ ಒಳಗ. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿರ್ತಾರ. ಬಾಯಿ ಸ್ವಚ್ಛ ಗೊತ್ತಪ್ಪ. ಅದ್ಭುತ. ಸ್ಲೈಸ್ ಬೆಳ್ಳುಳ್ಳಿ ಹಾಕಿರ್ತಾರ. ಏನು ವರ್ಣ ಮಾಡ್ಬೇಕು. 350 ರೂಪಾಯಿದಾಗ ಇಷ್ಟು ಭಾರಿ ಊಟ ಕೊಡ್ತಾರ. ಹೊಟ್ಟೆ ತುಂಬ ಯಥೇಚ್ಛ ಏನ್ ಬೇಕಾದ್ದು ತಿನ್ಬೋದು. ಸ್ವೀಟ್ ಇದು ಊರಿನ ಹೋಳಿಗಂತರೂ ತುಪ್ಪನ ಹಿಂಗೆ ದುಬಾಯಿಸ್ ತಿಂದಿನಿ ನಾನು. ಎಲ್ಲ ಏನೇನು 350 ರೂಪಾಯಿ ಮ್ಯಾಲೆ ಒಂದು ಪಸ ಕೇಳಿದ್ರಿ. ಅಂತ ಫ್ಯಾನ್ ತಣ್ಣ ಕುಂತು ಇದು ಮಾಡಿ. ಒಂದು ತೊಳೆ ನೀರು ಕುಡಿತೀನಿ ಮ್ಯಾಲ ಊಟದ್ದು. ಇಲ್ಲಿದೆಲ್ಲ ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ನಿಮಗೆ ಹಾಕಿರ್ತೀನಿ. ಪೂನಾಗೆ ಬಂದರೆ ಇದನ್ನ ಇಲ್ಲಿ ಬಂದು ಊಟ ಮಾಡಲಿಲ್ಲ ಅಂದ್ರೆ ಈಗ ಮಧ್ಯಾಹ್ನಕ್ಕೆ ಮಹಾರಾಷ್ಟ್ರೀಯನ್ ಥಾಲಿ ಇರುತ್ತೆ, ಸಾಯಂಕಾಲ ಪಂಜಾಬಿ ಡಿಶ್. ಮಧ್ಯಾಹ್ನಕ್ಕೆ 350 ರೂಪಾಯಿ ಪರ್ ಹೆಡ್. ಮಕ್ಕಳಿಗೆ ಸ್ವಲ್ಪ ಒಂದು 50 ರೂಪಾಯಿ ಕಡಿಮೆ ಅದ. ಅಲ್ಲಿ ಸಾಯಂಕಾಲ 450 ರೂಪಾಯಿ ಪರ್ ಹೆಡ್ ಅದ. ಸಾಯಂಕಾಲ ಅಂತೂ ಇಲ್ಲಿ ನಿಮಗೆ ನಿಲ್ಲಕ್ಕೆ ಜಾಗಿರಲ್ಲ. ಅಷ್ಟು ನಾ 2 ಸಲ ಬಂದಿನಿ. ಈ ಮಧ್ಯಾಹ್ನಕ್ಕೆ ಈಗ ವಿಜಯಪುರಕ್ಕೆ ಹೊರಟಿದ್ದೀವಿ ಅಂತ ತಿಳ್ಕೊಂಡು ಈಗ ಮಧ್ಯಾಹ್ನಕ್ಕೆ ಬಂದಿಲ್ಲ. ಇದು ಮಾಡಲೇಬೇಕಾಗಿತ್ತು ನಾನು. ಈಗ ಬನ್ನಿ. ನಿಮಗೆ ಇದು ಲೈಕ್ ಆಯಿತು ಅಂದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ.
ಲಾಸ್ಟ್ ಪಾನ್ ಕಡೆ ಬಂದಿದ್ದೇವೆ ನಾವು ಈಗ. ಪಾನ್ ಒಂದು ಎಲೆ ತಗೊಂಡು ಮುರಿಯೋದು, ಮುರಿದು ಸ್ವಲ್ಪ ಸುಣ್ಣ, ಸ್ವಲ್ಪ ಕೊತ್ತ, ಸ್ವಲ್ಪ ಸುಪಾರಿ, ಸ್ವಲ್ಪ ಬಡೆಸೆ, ಇದು ಸ್ವಲ್ಪ ಬಡೆಸೆಪ್ಪು, ಇದು ಏನದು ಮುಖವಿಲ್ಲ, ಇದನ್ನ ಈಗ ಮಾಡಿ ಬಾ ನೋಡಿ ಹೆಂಗೆ ಇಲ್ಲಿ ಹೊಡಿ. थैंक यू, मस्त आहे तुमचे. सर कुठे गेलो? ಸರ್ ಹೊರಟಿದ್ದೀವಿ ಈಗ ಊಟ ಮಾಡಿ. ಹಾ ನೋಡಿ चलो सर, you enjoyed the food? यस सर, Thank you. 101%. Thank you. हाँ? मस्त था सर. ये तीसरी बार आ रहे हैं हमें. क्या बात है सर. जबरदस्त, 2 बार रात में ही आए हैं. ओके, रात को पूरा मेल चेंज हो जाता है. मस्त रहता है. हाँ मस्त है, अभी भी मस्त है महाराष्ट्रियन थाली. जबरदस्त. योर गुड नेम प्लीज सर? गौरव. गौरव. Yeah. यू आर फ्रॉम I am from Pune. पुणे. I'm the CEO for the company. जरा कार्ड आनी एक दिन. Yeah. Check this is a card for all. ओके सर. ओके, थँक यू फॉर युअर Thank you, thank कोऑपरेशन. you. आणि एक सर होतं गेलं काय सर? हाँ, okay, bye. ओके ओके, थँक यू फॉर युअर Thank you, कोऑपरेशन. thank you. गुड कोऑपरेशन. ನೋಡಿ ನಾವು ಪೂನಾ ಸಿಟಿ In ಒಳಗೆ 300 ಹೊರಟಿದ್ದೇವೆ. meters, turn left onto Mahatri Bridge. ಪೂನಾದೊಳಗೆ ಸಿಟಿ ಒಳಗೆ ಹೊರಟಿದ್ದೇವೆ ಈಗ. ಈಗ ಮಧ್ಯಾಹ್ನ ಇದೆ, ಫ್ರೀ ಇದೆ ಈಗ. ಸಾಯಂಕಾಲ ಮುಂಜಾನೆ ಆಫೀಸ್ ವೇಳೆ ಬಹಳ ರಶ್ ಇರುತ್ತೆ ಇಲ್ಲಿ. ಈಗ ಮಧ್ಯಾಹ್ನ ಇದೆ, ಫ್ರೀ ಇದೆ ರೋಡ್. ಪೂನಾ ಗ್ರೀನ್ ಸಿಟಿ ಇದು, ಮತ್ತೆ ವಾತಾವರಣ ಬಹಳ ಜಬರ್ದಸ್ತ್ ಇದೆ Turn ಇದು. left onto Mahatri Bridge. ಇಲ್ಲಿ ಚಳಿ ಏನದಲ್ಲ, ಗುಡ್ ಫಾರ್ ಹೆಲ್ತ್ ಇದು. ಏನು ಕೆಟ್ಟ, ನಮ್ಮಲ್ಲಿ ಮೈ ತೋರಿಸ್ತದೆ ನಮ್ಮ ಚಳಿ. ಇಲ್ಲಿ ಹಾಗಿಲ್ಲ, ಇಲ್ಲಿ ಉತ್ತೇಜನ ಬರುತ್ತೆ ಇಲ್ಲಿ ಬದುಕಬೇಕು ಅಂತ. ಅಂತ ಪೂನಾ ಸಿಟಿ ಇದು. In 400 meters, at the roundabout, continue straight to stay on Khilare Patil Road. ನೋಡಿ ಈಗ ನಾವು ಮ್ಯಾಪ್ ಹಾಕೊಂಡು ಹೊರಟಿದ್ದೇವೆ, ಆ ವಾಯ್ಸ್ ಬರ್ತಾ ಇದೆ ನಿಮಗೆ. ಬಹಳ ಅದ್ಭುತ ಸಿಟಿ ಇದೆ ಇಲ್ಲಿ. ಬರ್ರಿ ನೀವು ಪೂನಾದೊಳಗೆ, ಎಲ್ಲಾನು ಬೆಸ್ಟ್ ಇದೆ ಇಲ್ಲಿ. ತಿಂಡಿ, ಊಟ, ಕ್ಲೈಮೇಟ್, ಲಾಡ್ಜ್ ಬಗ್ಗೆ. ನಾವಿದ್ದ ಲಾಡ್ಜ್ ಶಿವಸಾಯಿ ಲಾಡ್ಜ್, ಅಪ್ಟೆ ರೋಡ್, ಶಿವಾಜಿನಗರ್ ಅಪ್ಟೆ ರೋಡ್ ಒಳಗ. ಬನ್ನಿ ಏರಿಯಲ್ಲಿ ಬಹಳ ಅದ್ಭುತ ಇದೆ. ನೀವು ಪೂನಾಕ್ ಬಂದ್ರೆ ನಾನು ಯಾವ ಡೆಸ್ಟಿನೇಷನ್ ಕೊಟ್ಟಿನಿ ಅಲ್ಲಿ ವಿಸಿಟ್, ಅಲ್ಲಿ ಬಿಡಬೇಡ್ರಿ. ಬಹಳ ಅಪ್ರತಿಮ, ಎಲ್ಲ 5 ಸ್ಟಾರ್ ಇವೆ.